ಹದ್ದಿನ 7 ಜೀವನ ಪಾಠಗಳು. ಜೀವನದಲ್ಲಿ ಗಿಣಿಯಂತೆ ಬರೀ ಹರಟೆ ಹೊಡೆಯಬೇಡಿ, ಹದ್ದಿನಂತೆ ಬದುಕುವುದನ್ನು ಕಲಿಯಿರಿ. ಹದ್ದು ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಆಕಾಶದ ಎತ್ತರವನ್ನು ಮುಟ್ಟುವ ತಾಕತ್ತು ಅದಕ್ಕಿದೆ. 1. ಹದ್ದುಗಳು ಒಂಟಿಯಾಗಿ ಹಾರುತ್ತವೆ. ಹದ್ದುಗಳು ಎಂದಿಗೂ ಗುಬ್ಬಚ್ಚಿ ಅಥವಾ ಕಾಗೆಗಳ ಜೊತೆ ಹಾರುವುದಿಲ್ಲ. ಅವು ಯಾವಾಗಲೂ ತಮ್ಮದೇ ಎತ್ತರದಲ್ಲಿ ಹಾರುತ್ತವೆ. ಪಾಠ: ಕುಬ್ಜ ಮನಸ್ಸಿನ ಮತ್ತು ನಿಮ್ಮ ಕಾಲೆಳೆಯುವ ಜನರಿಂದ ದೂರವಿರಿ. ನೀವು ಯಾರ ಜೊತೆ ಇರ್ತೀರೋ ಅದೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. 2. ಏಕಾಗ್ರತೆ. ಹದ್ದು 5 ಕಿಲೋಮೀಟರ್ ದೂರದಿಂದಲೇ ತನ್ನ ಗುರಿಯನ್ನು ನೋಡಬಲ್ಲದು. ಒಮ್ಮೆ ಗುರಿ ನಿಗದಿಯಾದ ಮೇಲೆ ಎಷ್ಟೇ ಅಡೆತಡೆ ಬಂದರೂ ಅದು ತನ್ನ ಗಮನವನ್ನು ಬೇರೆಡೆಗೆ ಸೆಳೆಯುವುದಿಲ್ಲ. ಪಾಠ: ನಿಮ್ಮ ಗುರಿಯ ಮೇಲೆ ಹದ್ದಿನ ಕಣ್ಣಿರಲಿ. ಸಮಸ್ಯೆಗಳು ಬಂದರೂ ಗುರಿ ಮುಟ್ಟುವವರೆಗೆ ವಿರಮಿಸಬೇಡಿ. 3. ನಿರ್ಭಯತ್ವ. ತನ್ನ ಶತ್ರು ಎಷ್ಟೇ ದೊಡ್ಡದಾಗಿರಲಿ, ಹದ್ದು ಎಂದಿಗೂ ಸೋಲೊಪ್ಪುವುದಿಲ್ಲ. ಅದು ಧೈರ್ಯದಿಂದ ಹೋರಾಡುತ್ತದೆ. ಪಾಠ: ಸಮಸ್ಯೆಗಳ ಗಾತ್ರ ನೋಡಿ ಹೆದರಬೇಡಿ. ಯಶಸ್ವಿ ವ್ಯಕ್ತಿಗಳು ಸಂಕಷ್ಟಗಳನ್ನು ಎದುರಿಸುತ್ತಾರೆಯೇ ಹೊರತು ಅದರಿಂದ ಓಡಿ ಹೋಗುವುದಿಲ್ಲ. 4. ಸವಾಲುಗಳನ್ನು ಬಳಸುವುದು. ಬಿರುಗಾಳಿ ಬಂದಾಗ ಬೇರೆ ಪಕ್ಷಿಗಳು ಅಡಗಿಕೊಳ್ಳುತ್ತವೆ. ಆದರೆ ಹದ್ದು ಆ ಬಿರುಗಾಳಿಯ ವೇಗವನ್ನೇ ಬಳಸಿ ಮೋಡಗಳಿಗಿಂತ ಎತ್ತರಕ್ಕೆ ಹಾರುತ್ತದೆ. ಪಾಠ: ಕಷ್ಟಗಳು ಬಂದಾಗ ಕುಗ್ಗಬೇಡಿ, ಆ ಕಷ್ಟವನ್ನೇ ಏಣಿಯನ್ನಾಗಿ ಮಾಡಿಕೊಂಡು ಎತ್ತರಕ್ಕೆ ಬೆಳೆಯಿರಿ. 5. ಹಳೆಯದಕ್ಕೆ ಅಂಟಿಕೊಳ್ಳಬೇಡಿ. ಹದ್ದು ಎಂದಿಗೂ ಸತ್ತ ಪ್ರಾಣಿಗಳನ್ನು ತಿನ್ನುವುದಿಲ್ಲ. ಅದು ಯಾವಾಗಲೂ ತಾಜಾ ಆಹಾರವನ್ನೇ ಬೇಟೆಯಾಡುತ್ತದೆ. ಪಾಠ: ಹಳೆಯ ಯಶಸ್ಸಿನ ಮೇಲೆ ಬದುಕುವುದು ಬೇಡ. ಗತಕಾಲದ ನೆನಪುಗಳನ್ನು ಬಿಟ್ಟು ಹೊಸ ಹೊಸ ಸಾಧನೆಗಳ ಕಡೆಗೆ ಗಮನ ಹರಿಸಿ. 6. ಆರಾಮದಾಯಕ ವಲಯದಿಂದ ಹೊರಬನ್ನಿ. ಹದ್ದು ತನ್ನ ಗೂಡಿನಲ್ಲಿರುವ ಮೃದುವಾದ ಹಲ್ಲು ಮತ್ತು ಹುಲ್ಲನ್ನು ತೆಗೆದುಹಾಕುತ್ತದೆ. ಆಗ ಗೂಡು ಚುಚ್ಚತೊಡಗುತ್ತದೆ. ಮರಿಗಳು ಅನಿವಾರ್ಯವಾಗಿ ಗೂಡು ಬಿಟ್ಟು ಹಾರಲು ಕಲಿಯುತ್ತವೆ. ಪಾಠ: ಆರಾಮದಾಯಕ ಬದುಕು ನಿಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಹೊಸತನ್ನು ಕಲಿಯಲು ಕಷ್ಟಪಡಲೇಬೇಕು. 7. ನಿಮ್ಮನ್ನು ನೀವು ನವೀಕರಿಸಿಕೊಳ್ಳಿ. ಹದ್ದು ವಯಸ್ಸಾದಾಗ ತನ್ನ ಹಳೆಯ ರೆಕ್ಕೆಗಳನ್ನು ಕಿತ್ತುಹಾಕಿ ತನ್ನ ಕೊಕ್ಕನ್ನು ಬಂಡೆಗೆ ಹೊಡೆದು ಮುರಿದುಕೊಳ್ಳುತ್ತದೆ. ನೋವಿನ ಈ ಪ್ರಕ್ರಿಯೆಯ ನಂತರ ಅದಕ್ಕೆ ಹೊಸ ರೆಕ್ಕೆ ಮತ್ತು ಕೊಕ್ಕು ಬರುತ್ತದೆ. ಪಾಠ: ಜೀವನದಲ್ಲಿ ಹಳೆಯ ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ನೋವಿನಿಂದ ಕೂಡಿರಬಹುದು, ಆದರೆ ಹೊಸ ಜೀವನಕ್ಕಾಗಿ ಬದಲಾವಣೆ ಅನಿವಾರ್ಯ. ಸಂದೇಶ: ಹದ್ದಿನಂತೆ ಎತ್ತರಕ್ಕೆ ಹಾರಿ ಸವಾಲುಗಳನ್ನು ಗೆಲ್ಲಿ.